ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತೆರಪಿ ಯಲ್ಲಮ್ಮದೇವಿ ಜಾತ್ರೆ ಬಲಿ ಉಜ್ಜುರಮಾಗಿ ಎಲ್ಲ ಭಕ್ತರ ಸಮಕ್ಷಮದಲ್ಲಿ ನೆರವೇರ್ತಾ ಇದೆ. ಇವತ್ತು ಮೊದಲನೇ ದಿವಸ ಅಂದ್ರ ತಪ್ಪಲ ಹಾಗೂ ಕಂಚಿನ ಪಲ್ಲಕ್ಕಿ 55 kg ಕಂಚಿನ ಪಲ್ಲಕ್ಕಿ ಕೋಲಾರದ ಭಕ್ತಾದಿಗಳಂತ ಶಿವಪ್ಪ ನಾಗಪ್ಪ ಅಗಸರ್ ಅವರು ಕೊಡಮಾಡಿದ್ದಾರೆ. ಅವ್ರ ಮನೆಯಿಂದ ಕೋಲಾರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವುದರ ಮುಖಾಂತರ ಅಂದ್ರ ತಪ್ಪಲ ಹಾಗೂ ಪಲ್ಲಕ್ಕಿ ಮೆರವಣಿಗೆ ಮಾಡುವುದರ ಮುಖಾಂತರ ದೇವಸ್ಥಾನಕ್ಕೆ ಆಗಮಿಸಿ 101 ಎತ್ತಿನ ಗಾಡಿಯ ಮುಖಾಂತರ ದೇವಸ್ಥಾನಕ್ಕೆ ಇದೀಗ ತಾನೇ ಆಗಮಿಸಿ ಇವತ್ತು ರಾತ್ರಿ ಒಂದು ಯಲ್ಲಮ್ಮಾಯಿ ಭಕ್ತಿಯ ಒಂದು ಬಯಲಾಟ ನಾಟಕ ಜರುಗುವುದು. ನಾಳೆ ಮುಂಜಾನೆ ಪಲ್ಲಕ್ಕಿ ಮೆರವಣಿಗೆ ಕೃಷ್ಣಾ ನದಿಗೆ ಹೋಗಿ ದೇವ ಉಡಿ ತುಂಬುವುದರ ಮುಖಾಂತರ ಕಳಸದ ಮೆರವಣಿಗೆ ಒಮ್ಮೆ ಜೋಗತಿ ನೃತ್ಯದ ಮುಖಾಂತರ ಸಾಯಂಕಾಲ 5 ಗಂಟೆಗೆ ದೇವಸ್ಥಾನಕ್ಕೆ ಆಗಮಿಸ್ತೈತಿ. ರಾತ್ರಿ 7 ಗಂಟೆಗೆ ಎಲ್ಲ ಭಕ್ತಾದಿಗಳೇ ಪ್ರಸಾದ ವ್ಯವಸ್ಥೆ ಇರುವುದರಿಂದ ಎಲ್ಲ ಭಕ್ತಾದಿಗಳು ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರೆ. ಅದೇ ರೀತಿಯಾಗಿ ರಾತ್ರಿ ಬಂದಂಗೆ ಮಾಡಿ ಜಾತ್ರೆ ನಾಟಕ ವಿಜೃಂಭಣೆಯಿಂದ ಜಾತ್ರೆ 5 ದಿನಗಟ್ಟಲೆ ಮಾಡ್ಕೋತ ಎಲ್ಲ ಭಕ್ತಾದಿಗಳು ನಿಂತು ಕೆಸಿನ ಜಾತ್ರೆ ಮಾಡ್ತಾರ. ಎಲ್ಲ ವಾಸ್ತವದ ಹೇಳೋದಂದ್ರೆ ಏನಂದ್ರೆ ಮೊದಲ ಹಳ್ಳಿ ಊರಾಗ ಸ್ವಲ್ಪ ಕಮ್ಮಿ ಪ್ರಕಾರ ಅಂತೇಳಿ ಈಗ ಒಂದು ಊರು ಒತ್ತಟ್ಟಿದ್ದ ಎಲ್ಲ ಜಾತಿ ಕೂಡಿ ಜಾತ್ರೆ ಮಾಡೋದು ವಿಶೇಷವಾಗಿ ಮಾಡ್ತಾರೆ. ಎಲ್ಲರೂ 105 ಗಾಡಿ ಕುಡಿದ್ರಿ ಅಂದ್ರ ತಪ್ಪಲಕ್ಕೆ ಆತ ನಾಟಕ ರೀ ಎಲ್ಲನೂ ಮಾಡ್ತಾರೆ ರೀ. ನಮ್ಮ ಕಮಿಟಿ ಅವರು ನಮ್ಮ ಊರು ಒತ್ತಟ್ಟು ನಿಂತ ಅವ್ರು ಒಳ್ಳೇದೇ ಮಾಡ್ತಾರೆ. ಎರಡು ಶಕ್ತಿನೇ ಐತ್ರಿ ಆಯು ಬೆಲ್ಲಕ್ಕೆ. ಅವ್ರ ಭೇದ ಇವ್ರ ಭೇದ ಅವ್ರು ಏನೇನು ನಮ್ಮ ಊರೆಲ್ಲ ಇಲ್ರಿ, ಅದು ಭೇದ ಭಾವ ಇಲ್ಲ, ಒಟ್ಟು ನಿಂತು ಮಾಡ್ತಾರೆ ಸರ. ನಮ್ಮ ಊರ ನಾಟು ಹಿಡಿದು ಎಲ್ಲಿ ಇಲ್ರಿ. ಆಯಿ ಜಾತ್ರೆ ಎಲ್ಲರೂ ಮನ್ಸಿನ ಮೇಲೆ ತೊಗೊಂಡು ಮಾಡ್ತಾರೆ ರೀ. ಸಣ್ಣ ಹುಡುಗರು ಮೊದಲು ಮಾಡಿ ದೊಡ್ಡವ್ರ ಮೊದಲು ಮಾಡಿ ಇದು ತೆಗೆದ ಬಿಟ್ಟು ಎಲ್ಲರೂ ಇದು ಕೆಲಸ ಮಾಡ್ತಾರೆ ರೀ. ಆಯ್ ಅವರಿಗೆ ಇದರಂತೆ ನಡೆಸ್ಕೊಳ್ರಿ. ಶಿವಪ್ಪ ನಾಗಪ್ಪ ಅಗಸರ ಅವರು ಕಂಚಿನ ಪಲ್ಲಕ್ಕಿಯನ್ನು 1.5 ಲಕ್ಷ ಗಟ್ಟಲೆ ಖರ್ಚೈತೆ. ಅದನ್ನು ಒಬ್ಬ ಬಡವ ಭಕ್ತ ಇಸ್ತ್ರಿ ಹೊಡೆದ ಬಟ್ಟೆ ತುಂಬಿಕೊಳ್ಳೋ ಮನುಷ್ಯ ಇವತ್ತು ಆ ದೇವಿ ಶಕ್ತಿ ನೋಡಿ ಕೆಸಿಂದ ಅದನ್ನು ಕಂಚಿನ ಪಲ್ಲಕ್ಕಿಯನ್ನು ಮಾಡಿಸಿದರು. ಮತ್ತು ಲಂಕ್ಯಾದವರು ಅವರು 60 ತೊಲೆ ಬೆಳ್ಳಿ ಕಿರೀಟನ್ನು ದೇವಿಗೆ ಕಿರೀಟ ಮಾಡಿಸಿದರು. ಹೀಗೆಲ್ಲ ಭಕ್ತಾದಿಗಳು ತಮ್ಮ ಅನುಸರಿಯಾಗಿ ಇವತ್ತು 5 ದಿನ ಕಾರ್ಯಕ್ರಮ ನಡಿಬೇಕಾದ್ರೆ ಪ್ರತಿಯೊಬ್ಬರು ಅನ್ನದಾಸೋಹ ಮಾಡ್ತಾರೆ. ಯಾರು ತಮ್ಮ ಮನಸ್ಸಿಗೆ ಏನು ಬರ್ತೈತಿ ನಾವು ಅದನ್ನು ಕೊಡ್ತೇವೆ, ಬೇಕಾರೆ ಇದನ್ನು ಕೊಡ್ತೇವೆ. ಹಿಂಗೆ ಪ್ರತಿಯೊಂದು ಒಂದೊಂದು ವಿಜೃಂಭಣೆಯಿಂದ 5 ದಿನ ಜಾತ್ರೆ ಮಾಡ್ತಾರೆ. 3ನೇ ದಿನಕ್ಕೆ ಹೋಗ್ಲಿ ಅಲ್ಲಿಂದ ಮದ್ದ ರಂಗೋಲಿ ಕಾರ್ಯಕ್ರಮ, ಉಡಿ ತುಂಬು ಕಾರ್ಯಕ್ರಮ, ಮದ್ದು ಸುಡ್ತೇವೆ, ಒಂದು ಟಗರ್ ಕಾದಾಟ, ಹಿಂಗೆ ಪ್ರತಿಯೊಂದು 5 ದಿನ ಕಾರ್ಯಕ್ರಮ ಮಾಡಿ ಲಾಸ್ಟ್ ಕಳಸ ಏರಿಸಿಂದ
ಜಾತ್ರೆಯನ್ನು ವಿಜೃಂಭಣೆಯಿಂದ ಎಲ್ಲ ಭಕ್ತಾದಿಗಳು ಎಲ್ಲರೂ ಹೊಟ್ಟೆಗ ದೇವಿ ಮೂಡ್ಯಾಳ ಪ್ರತಿಯೊಂದು ಅಂಥ ಪೂರ್ಣ ಇದ್ರೂ ಜಾತ್ರೆ ನಿಂತಿಲ್ಲ ನಾಟಕ ಪ್ರತಿಯೊಂದು ಮಾಡ್ಕೊತ ಹೊಂಟಾಗ ಆದಿಶಕ್ತಿ ಯಲ್ಲಮ್ಮ ದೇವಿ ಜಾತ್ರೆ ಮಾಡ್ತಾರೆ. ಅದಕ್ಕೆ ಅವರಿಗೆಲ್ಲ ದೇವಿ ಅವ್ರು ವರ್ಷ ಕಟ್ಟತ್ತ ಹೆಚ್ಚು ಹಾಕೋತ ಅವರಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಹೇಳ್ಕಿಸಿಂದ ನಾ ಎಲ್ಲ ಈ ಭಕ್ತಾದಿಗಳಿಗೆ ಆ ದೇವಿಗೆ ಆರಾಧನೆ ದೇವಿಗೆ ನಾನು ಬೇಡ್ಕೊಳ್ತೀನಿ. ಯಾಕಂದ್ರೆ ಪ್ರತಿ ವರ್ಷ ಗಾಡಿಗಳು ಎಂಥ ಕೊರೋನಾದಾಗ ನಮ್ಮ ಜಾತ್ರೆ ನಿಂತಿಲ್ಲ, 5 ದಿನಗಟ್ಟಲೆ ಜಾತ್ರೆ ಮಾಡ್ಕೊಂಡಾರ. ಕೊರೋನಾದಾಗ ಎಲ್ಲ ಜಾತ್ರೆ ಬಂದಾಗಿದ್ದು ಅಂಥ ಶಕ್ತಿ ಐತಿ. ದಿನಾಂಕ 12/2/2025 ಒಟ್ಟು ಹಳ್ಳಿಯವರು, ಕೋಲಾರದವರು, ಈ ಕಡೆ ಎಲ್ಲ ಸುತ್ತಮುತ್ತ ಗ್ರಾಮದವರು ಒಟ್ಟರು ಬಂದು ಕಿಸಿಂದ ಎತ್ತು ಜಾತ್ರೆ ಮಾಡ್ತಾರೆ. ಗಾಡಿ ಕೂರ್ತಾವ, ಎತ್ತಿನ ಬಂಡಿ ತೊಗೊಂಡು ಕಿಸಿಂದ ಎಲ್ಲ ಭಕ್ತಾದಿಗಳು ಎತ್ತಿನ ಗಾಡಿ ತೊಗೊಂಡು ಕಿಸಿಂದ 10 ತಪ್ಪಲ ತೊಗೊಂಡು ಊರಾಗ ಕೋಲಾರದಾಗ ಎಲ್ಲ ಅಗಸಿ ಹತ್ತಿರ ಅಂತ ಕಿಸಿಂದ ಬಂದು ದೇವಿ ಗುಡಿಗೆ ಬಂದು ಕಿಸಿಂದ ಹಂದ್ರ ಹಾಕೋದು ಎಲ್ಲ ಮುಂಜಾನೆ ಎಲ್ಲ ಗುಡಿ ತೊಳೆದು ಭಾಳ ವಿಜೃಂಭಣೆಯಿಂದ ಎಲ್ಲ ಮಾಡ್ತಾರೆ. ನಾಳೆ ಮತ್ತು ಪಲ್ಲಕ್ಕಿ ಒಳಗೆ ಕೃಷ್ಣಾ ನದಿಗೆ ಹೋಗಿ ಕಿಸಿಂದ ಜಳಕ ಮಾಡಿ ಇಡೀ ಊರಾಗ ಮೆರವಣಿಗೆ ಬಂದು ಭಕ್ತರಿಗೆ ಮತ್ತು ಅನ್ನದಾಸೋಹ ಆ ದೇವಿ ಆಶೀರ್ವಾದ ಸದಾಕಾಲ ಹಾಕಿದ್ದು ದೇವಿ ಕೃಪಾ ಇಲ್ಲಂತೇಳಿ ನಾ ಬೇಡ್ಬೋದು. ವಾಸ್ತವದಾಗ ಹೇಳೋದಂದ್ರೆ ಏನಂದ್ರೆ ಮೊದಲ ಹಳ್ಳಿ ಊರಾಗ ಸ್ವಲ್ಪ ಕಮ್ಮಿ ಪ್ರಕಾರ ಅಂತ ತಿಳಿದ್ರಿ. ಈಗ ಒಂದು ಊರು ಒತ್ತಟ್ಟಿದ್ದ ಎಲ್ಲ ಜಾತಿ ಕೂಡಿ ಜಾತ್ರೆ ಮಾಡೋದು ವಿಶೇಷವಾಗಿ ಮಾಡ್ತಾರೆ. ಎಲ್ಲರೂ 105 ಗಾಡಿ ಕುಡಿದ್ರಿ ಅಂದ್ರೆ ತಪ್ಪಲಕ್ಕೆ ಆತ ನಾಟಕ ರೀ ಎಲ್ಲಾನು ಮಾಡ್ತಾರೆ ರೀ. ನಮ್ಮ ಕಮಿಟಿ ಅವರು ನಮ್ಮ ಊರು ಒತ್ತಟ್ಟು ನಿಂತ ಅವ್ರು ಒಳ್ಳೇದೇ ಮಾಡ್ತಾರೆ. ಆ ಎರಡು ಶಕ್ತಿನೇ ಐತ್ರಿ ಆಯು ಬೆಲ್ಲಕ್ಕೆ. ಅವ್ರ ಭೇದ ಇವ್ರ ಭೇದ ಅವ್ರು ಏನೇನು ನಮ್ಮ ಊರೆಲ್ಲ ಇಲ್ರಿ, ಅದು ಭೇದ ಭಾವ ಇಲ್ಲ, ಒಟ್ಟು ನಿಂತು ಮಾಡ್ತಾರೆ ಸರ. ನಮ್ಮ ಊರನಾಟ ಹಿಡಿದು ಎಲ್ಲಿ ಇಲ್ರಿ. ಆಯಿ ಜಾತ್ರೆ ಎಲ್ಲರೂ ಮನ್ಸಿನ ಮೇಲೆ ತೊಗೊಂಡು ಮಾಡ್ತಾರೆ ರೀ. ಸಣ್ಣ ಹುಡುಗರು ಮೊದಲು ಮಾಡಿ ದೊಡ್ಡವ್ರ ಮೊದಲು ಮಾಡಿ ಇದು ತೆಗೆದ ಬಿಟ್ಟು ಎಲ್ಲರೂ ಇದು ಕೆಲಸ ಮಾಡ್ತಾರೆ. ಆಯ್ ಅವರಿಗೆ ಇದರಂತೆ ನಡೆಸ್ಕೊಳ್ರಿ. 10 ಗಂಟೆಗೆ ರಸಮಂಜರಿ ಕಾರ್ಯಕ್ರಮ ಇರ್ತೈತಿ. ಅದ ಸಾಯಂಕಾಲ ಅದೇ ದಿವಸ ಹಾಲು ಕಳಿ ಜరుగుತೈತಿ. ಮರುದಿವ್ಸ ಏನೈತಿ ಮದ್ದು ಯಥಾ ಪ್ರಕಾರ ವರ್ಷ ಏನು ಮಾಡ್ತೀವಿ ಮದ್ದು ಅದ ದಿವಸ ರಾತ್ರಿ ಟಗರಿ ಕಾದಾಟವನ್ನು ಎಲ್ಲ ಭಕ್ತಾದಿಗಳ ಮುಖಾಂತರ ನೆರವೇರಿಸ್ತಾರೆ. ಮರುದಿವ್ಸ ಏನೈತಿ ಕಳಸ ಇಳಿಸೋದ್ರ ಮುಖಾಂತರ ಜಾತ್ರೆಯನ್ನು ಮಂಗಲಗೊಳ್ತೈತಿ.